ನಿನ್ನೆ ವೀರಶೈವ ಲಿಂಗಾಯತರ ಏಕತಾ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು. ಇವತ್ತು ಜಾತಿ ಗಣತೆಗೂ ಮುನ್ನವೇ ಒಕ್ಕಲಿಗ ಸಮುದಾಯ ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಒಗ್ಗಟ್ಟು ಪ್ರದರ್ಶನ. ಗ್ಯಾರಂಟಿ ನ್ಯೂಸ್ ನಲ್ಲಿ ಒಕ್ಕಲಿಗ ಸಮಾವೇಶದ ಇನ್ಸೈಡ್ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಒಕ್ಕಲಿಗ ಸಮಾವೇಶದ ಇನ್ಸೈಡ್ ಸ್ಟೋರಿ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಯೋಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಬೇಕು. ಶ್ರೀಗಳು ಕೊಟ್ಟಿರುವಂತ ಕರೆ ಇದು. 15 ದಿನಗಳಲ್ಲಿ 60 ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗಲ್ಲ. ಹಾಗಾಗಿ ಸಮೀಕ್ಷೆಯನ್ನ ಸ್ವಲ್ಪ ದಿನಗಳ ಕಾಲ ಮುಂದೂಡುವಂತೆ ಶ್ರೀಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತೀನಿ ಅಂತ ಶ್ರೀಗಳು ಹೇಳಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸಾಕಷ್ಟು ಸಮಯ ಬೇಕು. ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ನಾವು ಜಾಗೃತಿಯನ್ನ ಮೂಡಿಸಬೇಕು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಶ್ರೀಗಳು. ಸಿಎಂಗೆ ಮನವಿಯನ್ನು ಕೂಡ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಯಾಕಂತಂದ್ರೆ ಈಗ ನಿನ್ನೆ ಒಂದಷ್ಟು ಬೆಳವಣಿಗೆ ಆಗಿತ್ತು. ಏಕತಾ ಸಮಾವೇಶದಲ್ಲಿ ಏನಾಗಿತ್ತು ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಕ್ಕಲಿಗರ ಸಭೆಯ ಇನ್ಸೈಡ್ ಸ್ಟೋರಿ. ಒಕ್ಕಲಿಗ ಸಮಾವೇಶದಲ್ಲಿ ಡಿಕೆಶಿಗೆ ಬಹುಪರಾಕ್ ಜಾತಿ ಗಣತಿಗೆ ವಿರೋಧ ಮಾಡಿದ್ದ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಉಪಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕರು ಇದನ್ನ ವಿರೋಧಿಸಿದ್ರು. ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ ಅಂತ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಈ ಮಾತಿಗೆ ಚಪ್ಪಾಳೆ ತಟ್ಟಿದ್ದಾರೆ ಅಲ್ಲಿ ನೆರೆದಿದ್ದಂತ ಸಮುದಾಯದ ಲೀಡರ್ಸ್ಗಳು. ಗ್ಯಾರಂಟಿ ನ್ಯೂಸ್ ನಲ್ಲಿ ಒಕ್ಕಲಿಗರ ಸಭೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಡಿ ಕುಮಾರಸ್ವಾಮಿಗೆ ಬಹುಪರಾಕ್ ಅಂದಿದ್ದಾರೆ ಅಲ್ಲಿ ಸೇರಿದ್ದಂತಹ ಎಲ್ಲ ಲೀಡರ್ಗಳು. ಜಾತಿ ಗಣತಿಗೆ ವಿರೋಧ ಮಾಡಿದ್ದನ್ನ ನಾವು ಸ್ವಾಗತ ಮಾಡ್ತೀವಿ. ಉಪಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ನಾಯಕರು ಇದನ್ನ ವಿರೋಧಿಸಿದ್ರು. ಆದ್ರೆ ಈಗ ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದಾರೆ. ಅವ್ರು ಈ ತರದ ಒಂದು ಮಾತು ಹೇಳುತ್ತಾ ಇದ್ದಂತೆ ಅಲ್ಲಿದ್ದಂಥವ್ರೆಲ್ಲರೂ ಚಪ್ಪಾಳೆ ತಟ್ಟಿ ಬಹುಪರಾಕ್ ಅಂದಿದ್ದಾರೆ ಡಿ ಕುಮಾರಸ್ವಾಮಿ ಅವರಿಗೆ. ಮತ್ತೊಂದು ವಿಚಾರ, ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಇಬ್ರು ಕೂಡ ಜೋಡೆತ್ತುಗಳು ಅಂತಾನೆ ಬಹಳ ಫೇಮಸ್ ಆಗಿದ್ರು. ವೈರತ್ವ ಏನೇ ಇದ್ರೂ ಕೂಡ, ರಾಜಕೀಯವಾಗಿರುವಂತಹ ದ್ವೇಷ ಏನೇ ಇದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ನಡೆದಂತಹ ಈ ಒಕ್ಕಲಿಗ ಸಮುದಾಯದ ನಾಯಕರ ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರು, ಸದಾನಂದ ಗೌಡರು, ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಸಿಎಂ ಡಿಕೆ ಶಿವಕುಮಾರ್, ಅಶ್ವಥ್ ನಾರಾಯಣ್, ಹೀಗೆ ಎಲ್ಲಾ ಲೀಡರ್ಸ್ಗಳು ಕೂಡ, ಮೂರೂ ಪಕ್ಷದ ನಾಯಕರು ಕೂಡ ಇವತ್ತು ನಡೆದಂತಹ ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.